ರಾಕೇಶ್ ಗೌಡ ಆರಂಭಿಕ ಯಶಸ್ಸನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ ಆಲ್ರೌಂಡರ್ ಕಿರಣ್ ಅವರು ನಮಗೆ ಪ್ರಥಮ ಸ್ಪರ್ಶಾಂಕವನ್ನು ಖಚಿತ ಮಾಹಿತಿಯೊಂದಿಗೆ 1-0. ಮಧು ಚಶಮಲೆ ಈಗ ಯಶಸ್ವಿಯಾಗಿ ವಿಶ್ವಾಸ್ ಗೌಡ ತಂಡದ ಭರವಸೆಯ ದಾಳಿಗಾರ. ಕಳೆದ ಪಂದ್ಯದಲ್ಲಿ ತಂಡದ ಗೆಲುವಿನ ಪ್ರಮುಖ ರೂವಾರಿಗಳಾಗಿದ್ದು ಇದೀಗ ಮತ್ತೆ ವಿಶ್ವಾಸ್ ಗೌಡ. ಈ ಒಂದು ಪಂದ್ಯಾವಳಿ ಜರುಗಲಿಕ್ಕೆ ನಮ್ಮ ಕ್ರೀಡಾಂಗಣವನ್ನು ಮುಕ್ತ ಮನಸ್ಸಿಂದ ಸ್ವಚ್ಛಗೊಳಿಸಿಕೊಟ್ಟಂತ ಶ್ರೀಮತಿ ಗಂಗಮ್ಮನವರಿಗೆ ಅವರಿಬ್ಬರಿಗೂ ಅಭಿನಂದಿಸ್ತೇನೆ. ವೇದಿಕೆಗೆ ಆಗಮಿಸಿದ್ದಾರೆ. ವಿಶ್ವಾಸ್ ಕೂಡ ತಲೆ ಭಾಗದ ಚಷ್ಟಮಂತ್ರಿ ಮಿಂಚಿನ ದಾಳಿನ ಸಂಘಟಿಸ್ತಾ ಇದ್ದಾನೆ. ಲೀಗ್ ಪಂದ್ಯಗಳಲ್ಲಿ ತಂಡ ಗೆಲುವನ್ನು ಸಾಧಿಸಬೇಕಾದ್ರೆ ಪ್ರಮುಖ ಪಾತ್ರ ವಹಿಸಿದ ನಿರ್ಣಾಯಕ ದಾಳಿಗಾರ ವಿಶ್ವಾಸರ ದಾಳಿಗಾರ. ಅಂಕಣ 7ರಲ್ಲಿ ದಕ್ಷಿಣ ಕನ್ನಡ ಮತ್ತು ವಿಜಯಪುರ ನಡುವಿನ ಚಿಕ್ಕಾಜಿನ ಪಂದ್ಯ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಅಲ್ಲಿ ನೆರವೇರ್ತಾ ಇದೆ. ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್ ಇತ್ತೀಚೆಗೆ ನಡೆದಂತ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಭಾಗವಹಿಸಿ ಅದ್ಭುತ ಪ್ರದರ್ಶನ ನಡೆದಂತ ಅಗ್ಗರ ಬೆಂಗಳೂರು ಗ್ರಾಮಾಂತರ ತಂಡದ ಯುವ ದಾಳಿಗಾರನಾಗಿ ಎರಡು ಬಲಿಷ್ಠವಾಗಿರುವಂತಹ ತಂಡಗಳು. ಎರಡು ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ವಿಶ್ವಾಸ್ ಸಕ್ಕರೆ ನಾಡಿನ ಅಕ್ಕರೆ ಹುಡುಗ ಇಡೀ ಕರ್ನಾಡಿಗೆ ಖ್ಯಾತಿ ತಂದುಕೊಂಡಿದ್ದಾನೆ. ವಿಶ್ವವಿಖ್ಯಾತ ಪ್ರೊ ಕಬಡ್ಡಿ ಪುರುಷರ ಪಂದ್ಯದಲ್ಲಿ ಪಾಲ್ಗೊಂಡು ಕರ್ನಾಟಕ ರಾಜ್ಯ ಪ್ರಯತ್ನ ಉತ್ತಮವಾಗಿತ್ತು. ಅದ್ರ ಸಹಾಯಗಾರ ಸಾಥ್ ಸಿಕ್ಕಿಲ್ಲ, ಸಪೋರ್ಟ್ ಸಿಕ್ಕಿಲ್ಲ. ಅದ್ರ ಜೊತೆಲಿ ದಾಳಿಗಾರ ಕೂಡ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗಿದ್ದಾನೆ. ವಿಶ್ವಾಸನ ಒಂದು ಚುರುಕಿನ ದಾಳಿ ಅಂತ ಹೇಳ್ಬೋದು. ಆರಂಭಿಕ ಹಂತದಲ್ಲಿ ಮಂಡ್ಯ ತನ್ನ ಆಕ್ರಮಣಕಾರಿ ಆಟದ ಪ್ರದರ್ಶನ ಇಲ್ಲಿ ರೈಡಿಂಗ್ ವಿಭಾಗದಲ್ಲಿ ನೀಡ್ತಾ ಇದ್ದಾನೆ. 9-1 ಅಂಕಣ 2ರಲ್ಲಿ ಸಹ ಪಂದ್ಯ ಆರಂಭವಾಗಿದೆ. ವಿಜಯಪುರ ವಿರುದ್ಧ ದಕ್ಷಿಣ ಕನ್ನಡ 10-1ರಲ್ಲಿ 9 ಅಂಕಗಳ ಅಂತರದ ಮುನ್ನಡೆ. ಈ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತದೆ. ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಮೇಲ್ಮೆಯ ನಾಯಕರು, ಯುವ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅದ್ದೂರಿಯಾದಂತಹ ಕಬಡ್ಡಿಯ ಹಬ್ಬವನ್ನ ಆಯೋಜಿಸಲಾಗಿತ್ತು. ಈಗಾಗಲೇ ಅಂತಿಮ ದಿನದ ಪಂದ್ಯಗಳು ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಪೂರ್ಣ ಸಂಖ್ಯೆಯೊಂದಿಗೆ ದಾಳಿಗಾರರಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ತಂಡದ ಯುವ ಆಟಗಾರ ಚೇತನ್ ಇದೊಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳು, ಆಯೋಜಕರಾಗಿ ಶ್ರೀಯುತ ಮಧುರೆ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ, ಅದೇ ರೀತಿ ಶ್ರೀಯುತ NK ರಮೇಶ್ ರವರು ಮಾಜಿ ನಗರಸಭಾ ಸದಸ್ಯರಾಗಿ, ಯೋಜನಾ ಮಾಜಿ ನಿರ್ದೇಶಕರಾಗಿ ದೊಡ್ಡಬಳ್ಳಾಪುರ ಅದರ ನಿರ್ದೇಶಕರು. ಇವರ ಒಂದು ನೇತೃತ್ವದಲ್ಲಿ ಒಂದೊಳ್ಳೆ ಕಾರ್ಯಕ್ರಮ. 11-7ರಲ್ಲಿ ಚುರುಕಿನ ಪಾದಸಂದ ಚಾಲಾಕಿ ದಾಳಿಗಾರ ಚಸ್ಮರ್ ಬಾಯ್
ಎಸ್ ಬೋನಸ್ ಅಂಕದೊಂದಿಗೆ ಬೆಂಗಳೂರು ಗ್ರಾಮಾಂತರ ತಂಡದ ಕೃಪಾ ಸಾಗರ್ ತಮ್ಮ ತಂಡಕ್ಕೆ ಆಸರೆ ಆಗುವಂತ ಎಲ್ಲ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ತಾಳಿಯಲ್ಲಿ ವಿಶ್ವಾಸ್ ಗೌಡ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಈ ಬಾರಿ ದರ್ಶನ್ ಈಗ ಒಂದು ಅವಕಾಶ ಒದಗಿ ಬಂದಿದೆ. ಪ್ರಮುಖ ದಾಳಿಗಳನ್ನು ಬಂಧನವಾಗಿದೆ ಬೆಂಗಳೂರು ಗ್ರಾಮಾಂತರ. ಆ ಕವರ್ ಭಾಗದಲ್ಲಿದ್ದಂತ ದರ್ಶನ್ ಜೆ ಈಗ ಕೂಡ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ, ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ. ಹೌದು, ತೆಲುಗು ಟೈಟನ್ಸ್ ಮತ್ತು ತಮಿಳು ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಪ್ರತಿಭೆ. ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಮೂಲದ ರೈಲ್ ವೀಲ್ ಫ್ಯಾಕ್ಟರಿಯಲ್ಲಿ ಆತನ ಆಟವನ್ನು ಮೆಚ್ಚಿ ಕ್ರೀಡಾಕೂಟದಲ್ಲಿ ಆತನಿಗೆ ಉದ್ಯೋಗವನ್ನು ಕೂಡ ನೀಡಿ ಪುರಸ್ಕರಿಸಿದೆ. ಉತ್ತಮ ಆಟಗಾರ, ಉತ್ತಮ ಡಿಫೆಂಡರ್. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಬೆಂಗಳೂರು ಗ್ರಾಮಾಂತರ. ಇದೀಗ ಒಂದು ಅವಕಾಶ. ವೇಗವಾಗಿ ಮಿಡ್ಲೈನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಂಡಕ್ಕೆ ಪುಟಿದೇಳುವಂತೆ ಮಾಡಿದೆ. ಎಸ್, ಇಟ್ಸ್ ಗೋಲ್ಡನ್ ಆಪರ್ಚುನಿಟಿ ಫಾರ್ ಬೆಂಗಳೂರು ರೂರಲ್ ಟೀಮ್. ಎಸ್ ಎಸ್, ಇದೀಗ ಕಿರಣ್ ಚಾಲಾಕಿದ್ದಾರೆ. ಡ್ರೈವಿಂಗ್ ಆಂಕಲ್ ಹೇಳಿದೆ, ವಿಶ್ವಾಸವಿಲ್ಲದ ಒಂದು ಅವಕಾಶವನ್ನ ಸೂಪರ್ ಆಗಿ ಸೂಪರ್ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಬೆಂಗಳೂರು ರೂರಲ್. ಬೆಂಗಳೂರು ಗ್ರಾಮಾಂತರದ ಕಿರಣ್ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ. ದರ್ಶನ್ ಮತ್ತು ಕಿರಣ್ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತಾರೆ. ಅದ್ಭುತ ಡಿಫೆನ್ಸ್. ಮತ್ತೆ ಇದೀಗ ಎಸ್, ಗುಡ್ ಬ್ಯಾಕ್ ಹೋಲ್ಡ್ ಕ್ಯಾಚ್ ಬೈ ಕಿರಣ್. ಒಳ ಕ್ಯಾಚ್. ಒಂದು ಅಂಕದ ಮುನ್ನಡೆ. ಒಂದು ಅರ್ಥದಲ್ಲಿ 11-1 ಇದೀಗ 12-11. ಒಮ್ಮೆ ಜೋರ ಚಪ್ಪಾಳೆ. ತವರು ತಂಡ, ಜಿಲ್ಲಾ ತಂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಕಿರಣ್ ಡಿಫೆನ್ಸ್ ಭಾಗದಲ್ಲಿ, ದರ್ಶನ್, ಮನೋಜ್ ಅದ್ಭುತ ಆಟದ ಪ್ರದರ್ಶನ. 13-11. ಸಾಗರ್ ಗೌಡ ಟ್ಯಾಕಲ್ಗೆ ಮುಂದಾದ್ರು. ಕೃಪಾ ಸಾಗರ್ ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪ್ರದರ್ಶಿಸಲಾಗಿದ್ದಾರೆ. 13-11. ಊಸರವಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೆ ತನ್ನ ಬಣ್ಣವನ್ನು ಬದಲಿಸ್ತಾ, ಅದರಲ್ಲಿ ಕಬಡ್ಡಿಯು ಸಹ ಕ್ಷಣ ಕ್ಷಣಕ್ಕೆ ತನ್ನ ಫಲಿತಾಂಶವನ್ನು ಬದಲಿಸ್ಕೊಳ್ತಾರೆ. ಎಸ್, ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬೆಂಗಳೂರು. ಗುಡ್ ಕಮ್ ಬ್ಯಾಕ್ ಡಿಫೆನ್ಸಿವ್ ಗೇಮ್ ಬೈ ಬೆಂಗಳೂರು. ಬೆಂಗಳೂರು ಗ್ರಾಮಾಂತರದ ಇಂಜಿನ್ ಒಂದ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು ಅಷ್ಟೇ. ಆ ನಂತರ ಅವರ ವೇಗವನ್ನ ಇಲ್ಲಿ ಮೋಸ್ಟ್ಲಿ ಡೀಸೆಲ್ ಎಂಜಿನ್ ಅಂತ ಕಾಣುತ್ತೆ. ಪೆಟ್ರೋಲ್ ಎಂಜಿನ್ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಡೀಸೆಲ್ ಎಂಜಿನ್ ಸ್ವಲ್ಪ ಸಮಯ ಬೇಕು, ಹೀಟ್ ಆಗ್ಬೇಕು ಬಾಡಿ. ಹೀಟ್ ಆಗಿದೆ. ಈಗ ಇದೀಗ ಲಯದತ್ತ ಸಾಕ್ತಾ ಇದೆ ಬೆಂಗಳೂರು. 3 ಅಂಕಗಳ ನಂತರ ಬಲಿಷ್ಠ ಮಂಡ್ಯ ತಂಡವನ್ನ ವಿಶ್ವಾಸ್ ಗೌಡನ ಮತ್ತೆ ಬಂಧಿಸಿ ಇದೀಗ ಪ್ರಯತ್ನ. ಪ್ರಮುಖ ಡಿಫೆಂಡರ್ ಅಲ್ಲಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು ಮನೋಜ್. ಬಾಕಿಯನ್ನು ಹೊರಬಾರ್ದಲ್ಲಿ ಈ ಪ್ರಯತ್ನ ಬೇಡವಾಗಿತ್ತು. ಸಂಕಟ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ. ಆಫ್ರಿದ್ ಹಾಗೂ ಶಶಾಂಕ್ ಒಳ್ಳೆ ಟ್ಯಾಕಲ್. ಒಂದ್ ಸೆಕೆಂಡ್. ವಿಶ್ವಾಸ್ ಗೌಡ ಕಳೆದ 2 ಬಾರಿ ಬಂದಿಯಾಗಿದ್ದ, ಅದರ ಸೇಡಿನ ತವಕದಲ್ಲಿದ್ದಂತೆ ಕಾಣ್ತಾ ಇದೆ. ಎಸ್, ಇದೀಗ ಪ್ರಮುಖ ಡಿಫೆಂಡರ್ ಎಣ್ಣೆಗೆ ಪಾದಾರ್ಪಣೆ ಮಾಡಿದರೆ ಬಹಳ ಸ್ಪಷ್ಟವಾಗಿದೆ. ಹೇಳಿದಾಗೆ ಸೇಡಿನ ತವಕದಲ್ಲಿದ್ದಂತೆ ಕಾಣ್ತಿತ್ತು. ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಇದೀಗ ಮಿಂಚಿನ ತಾಳೆ. ಗಾಳಿಯಲ್ಲಿ ತೇಲಿ ಬಂದಂತಹ ವಿಶ್ವಾಸ್ ಗೌಡ. ಅಭಿಮನ್ಯುವಿನ ಅಂಕಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ 9-3 9-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 15-14 ಒಂದು ಅಂಕದ, ಕೇವಲ 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ ರಣರೋಚಕ ಪಂದ್ಯ ಇಲ್ಲಿ ಸಾಕ್ತಾರೆ. ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಆಪತ್ತಂದವನಾಗಿದ್ದಂತಹ ಆಟಗಾರ ಚೇತನ್ ಈ ಬಾರಿ ಒಂದು ಎಂಟು ವಾಪಸ್ ಆಗಿದ್ದಾರೆ. ಸೂಪರ್ ಕೆಲವನ್ನ ಕಳೆದ ಬಾರಿ ಸೇಡಿನ ತವಕದಂತೂ ಬಾಡಿ ಲ್ಯಾಂಗ್ವೇಜ್ ಕೂಡ ಅದೇ ರೀತಿ ಇತ್ತು. ಮತ್ತೆ ಸಿಡಿದೆದ್ದ ವಿಶ್ವಾಸ್ ಸಿಂಹದ ಮರಿ. ಎಸ್, ಕರ್ನಾಟಕ ರಾಜ್ಯಗಳ ಶ್ರೇಷ್ಠ ತಾಳಿಗಾರರಲ್ಲಿ ಒಬ್ಬಾಗಿದ್ದಾನೆ. ಸೊ ಒನ್ಸ್ ಅಗೇನ್ ವಿಶ್ವಾಸ್ ಗೌಡ. ಎಸ್, ಮಂಡ್ಯ ಎಕ್ಸ್ಪ್ರೆಸ್ ಲಯಕ್ಕೆ ಬಂದಿದ್ದಾನೆ. ಲಯಕ್ಕೆ ಮಾಡಿದ ತಾಳಿಗಾರ 2 ಹಿಡಿತಕ್ಕೆ ಒಳಗಾಗಿದ. ಈಗ ಸಿಡಿದಂತ ವಿಶ್ವಾಸ್ ಎದುರಾಳಿಗಳ ಲೋನ ಪಡೆಯುವಂತ. ಇದೊಂದಿಗೆ 2 ತಂಡಗಳ ಸ್ಕೋರ್ 16-14. ಎಸ್, ಕೃಪಾ ಸಾಗರ್
ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಯುವ ಆಟಗಾರ ಸಂಪೂರ್ಣವಾಗಿ ಬೋನಸ್ ಅನ್ನು ಬಿಟ್ಕೊಳ್ತಾ ಇದ್ದಾರೆ. ಕಿಕ್ ಬಂತು. ಮೈಸೂರು ಅಷ್ಟೇ ಶ್ರೇಷ್ಠ ಮಾಡಿದ್ರು, ಅಷ್ಟೇ ಡಿಫೆನ್ಸ್ ನಲ್ಲಿ ಕ್ಷಣದಲ್ಲಿ ಗುಡ್ ಕಡಿದ್ದಾರೆ. ರೈಡರ್ ವರ್ಸಸ್ ಡಿಫೆಂಡರ್. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನಿಜವಾಗ್ಲೂ ನೋಡಿದರ ಎದೆ ಬಡಿತ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ದಾಳಿಯಲ್ಲಿ ಕೃಪಾ ಸಾಗರ್ ರನ್ನಿಂಗ್ ಹ್ಯಾಂಡ್ ಟಚ್. ರೆಡ್ ಕವರ್ ನಲ್ಲಿ ಕುಂತ ಆಟಗಾರನ ರಾಕೇಶ್ ಅವ್ರನ್ನ ಔಟ್ ಮಾಡಲು ಯಶಸ್ವಿಯಾಗಿದೆ. 20-16 ಪಂದ್ಯ 4 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. 21-16 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು ಯುವ ನಾಯಕರಾಗಿರುವಂತಹ ಧೀರಜ್ ಮುದಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತ್ರಿಭುವನ್ ನೂತನ ದಾಳಿಗಾರನಾಗಿ ಪ್ರಾಯೋಗಿಕ ದಾಳಿಗಾರನಾಗಿ ಹೊರಬಂದು 1 ಅಂಕದ ಯಶಸ್ವಿ ಟಚ್ ಬ್ಯಾಟ್ನೊಂದಿಗೆ ಡಿಸಿಷನ್ ಗಿವನ್. Defend, you must oblige the referee. No more argument against the referee. ಸಾಗರ್ ತೀರ್ಪನ್ನು ನೀಡಿದರೆ ತೀರ್ಪನ್ನ ಸಮಾನ ಮನಸ್ಕರಾಗಿ ಸ್ವೀಕರಿಸಬೇಕು. 1 ಸೆಕೆಂಡ್. 2 ಬಾರಿ ವೈಫಲ್ಯ ಮಾಡಿದ್ರು ಕೂಡ ಇದೀಗ ಮತ್ತೆ ಮನುಷ್ಯರ ದಾಳಿಯಲ್ಲಿ ಡಿಫೆಂಡರ್ ದರ್ಶನ್ ವರ್ಸಸ್ ವಿಶ್ವಾಸ್. ಇದೀಗ ಮತ್ತೆ ಈ ಸರಿ ಚಾಲಾಕಿ ಕೊಡುವ ಪ್ರಯತ್ನ ಇತ್ತು ಜಿಮ್ಮಿ ಅವರೇ, ಆದ್ರೆ ಇಲ್ಲ ದರ್ಶನ್ ಟೈಮಿಂಗ್ ಕೂಡ ಅದ್ಭುತವಾಗಿತ್ತು. ಆದ್ರೆ ವಿಶ್ವಾಸ ಚಾಲಾಕಿ ಇದ್ದಾನೆ. ಒಂದು ಕ್ಷಣದಲ್ಲಿ ನುಸುಳಿದ್ದಾನೆ. ಪ್ರಮುಖ ಡಿಫೆಂಡರ್ ದರ್ಶನ್ ವಂಚಿಸಿದ್ದಾನೆ. 1 ಸೆಕೆಂಡ್ ವಿಶ್ವಾಸ್ ಬೋನಸ್ ಕೃಪಾ ಸಾಗರ್ಗೆ ಲಭಿಸಿದೆ. 22-18 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸಕ್ಕರೆ ನಾಡಿನ ಹುಡುಗರು 22-18 in favor of ಮಂಡ್ಯ. ಅಂಕಣ 2ರಲ್ಲಿ ಸ್ಕೋರ್ ದಕ್ಷಿಣ ಕನ್ನಡ 12, ವಿಜಯಪುರ 5 ಅಂಕದೊಂದಿಗೆ ಪಂದ್ಯ ಪ್ರಮುಖವಾಗಿ ಸಾಗ್ತಾ ಇದೆ. ಸರಿ ಸಾಟಿ ಇಲ್ಲದ ಸೂಪರ್ ಫಾಸ್ಟೆಸ್ಟ್ ರೈಡರ್ನ ಸೂಪರ್ ರಿಚ್ ಪಾಯಿಂಟ್ ಗಳನ್ನ ಸಕ್ಸಸ್ಫುಲ್ ರೈಡರ್ ಆಗಿ ವಿಶ್ವಾಸ ಮಾಡ್ಕೊಳ್ತಾರೆ. ಈ ಪಂದ್ಯದ ದಿ ಬೆಸ್ಟ್ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ವಿಶ್ವಾಸ್ ಒಬ್ಬ ವಿಶ್ವಾಸಾರ್ಹ ಭರವಸೆ ದಾಳಿಗಾರ. ಕರ್ನಾಟಕ ಕನ್ನಡದ ಒಬ್ಬ ಶ್ರೇಷ್ಠ ದಾಳಿಗಾರ ಚೇತನ್ ಯುವ ಕಿಲಾಡಿ ವಿನೋದ್ ಅನಪೇಕ್ಷಿತ ಹಿಡಿದಕ್ಕೆ ಪ್ರಯತ್ನ. ಒಂದು ಗಿಫ್ಟ್ ಪಾಯಿಂಟ್ ಅಂತ ಹೇಳುದು ಬಳುವಳಿ ಅಂತವನ್ನ ಗಳಿಸ್ಕೊಳ್ತಾರೆ. 23-19 23-19 ಪಂದ್ಯ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ ಶ್ರವಣ್ ಲೆಫ್ಟ್ ರೈಡರ್ ರಾಕೇಶ್ ಕೂಡ ದಾಳಿ ವಿಭಾಗ 5 ಆಟ ನೋಡಿದ ಲೆಫ್ಟ್ ಕಾರ್ನರ್ ಮಂಡ್ಯ ಮಾಡಿದ್ರು. ಶ್ರೇಷ್ಠ ಆಡೋಣ ಅದರೊಳಗೆ ಪ್ರಥಮಾರ್ಧದ ಮುಕ್ತಾಯ. ಬೆಂಗಳೂರು ಚುಚ್ಚುಮ 6 ಯುವ ಸೀರೀಸ್ ನಲ್ಲಿ ಸ್ಥಾನ ಪಡೆದಂತ ಚಾಲಕಿ ದಾಳಿಗಾರ ಚುರುಕಾದ ಪಾಲಿಸಿದೆ. ಈ ಬಾರಿ ಯಶಸ್ವಿಯಾಗಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾನೆ. ಮಂಡ್ಯ ಭದ್ರಕೋಟೆ ಬೆಳೆಸಿದ್ದಾನೆ. 23-20 3 ಅಂಕಗಳ ನಂತರ ಈ ಫಲಾಜ್ಞೆಯನ್ನು ಬಂಧಿಸಿದ್ರೆ ಮಾತ್ರ ಬೆಂಗಳೂರು ತಂಡಕ್ಕೆ ನಿರಾಳತೆ ಸಿಗುತ್ತೆ. ಅಂತ ಕಂಟಕ ದಾಳಿಗಾರ ಇದ್ದ ಎದುರಾಳಿಗಳನ್ನ ನಿತ್ತಿಗಡಿಸುತ್ತವ. ಎಸ್ ಈ ಬಾರಿ ತನ್ನ ಗೇಮ ರಣತಂತ್ರವನ್ನು ಬದಲಾಯಿಸಿಕೊಳ್ತಾರೆ. ಒಳನುಗ್ಗಿ ಬೋನಸ್ ಪಡೆಯುವ ಪ್ರಯತ್ನ. ಆರೋಗ್ಯ ಇಲಾಖೆಯವರು ಯಾರಿದ್ರೆ ನೋಡಿ ಒಂದ್ ಸ್ವಲ್ಪ ಗ್ರೌಂಡ್ ನಂಬರ್ 2ಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಕೃಪಾ ಸಾಗರ್ ನಿಜವಾಗ್ಲೂ ಒಂದು ಅದ್ಭುತವಾದ ಅಂಕ ಅಂತ ಹೇಳ್ಬೋದು. ಇಟ್ಸ್ ಗೋಲ್ಡನ್ ಪಾಯಿಂಟ್ ಅಟ್ ದ ಮೂಮೆಂಟ್. ಗೋಲ್ಡನ್ ಪಾಯಿಂಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೋದು. ಕೃಪಾ ಸಾಗರ್ ತಂಡಕ್ಕೆ ತಿರುವನ್ನು ನೀಡ್ತಾರೆ. 24-21 24-21 ಇನ್ ಫೇವರ್ ಆಫ್ ಮಂಡ್ಯ. ಈತನನ್ನ ಬಂಧಿಸಿದರೆ ಮಾತ್ರ ನಿಟ್ಟಿಸಿರುವುದು. ಯಾಕಂದ್ರೆ ಬಹಳ ಡೇಂಜರಸ್ ಇದೆ. ವಿಶ್ವಾಸ್ ಕೂಡ
ವರ್ಸಸ್ ರೈಡರ್. ಇದೀಗ ರೈಡರ್ ವಿಶ್ವಾಸ್ಗೆ ಜಯ ಲಭಿಸಿದೆ ಅಂತ ಹೇಳ್ಬೋದು. ಡಿಫೆಂಡರ್ ದರ್ಶನ್ ವರ್ಸಸ್ ರೈಡರ್ ವಿಶ್ವಾಸ್ ನಡುವೆ ಗುದ್ದಾಟದಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಂಡಿದ್ದಾನೆ ವಿಶ್ವಾಸ್ ಕೂಡ. ಒಬ್ಬ ವಿಶ್ವಾಸಾರ್ಹ ಜಯದ ರೂವಾರಿ. 15-10 ಅಂಕದ 2ರಲ್ಲಿ 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 15-10 in favor of ದಕ್ಷಿಣ ಕನ್ನಡ. ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್ 25-21, 25-21, 4 ಅಂಕಗಳ ನಂತರ ಮತ್ತೆ ದಾಳಿಯಲ್ಲಿ ಏಕಾಂಗಿ ದಾಳಿ. ನಿಜವಾಗ್ಲೂ ಉತ್ತಮ ಡಿಫೆನ್ಸ್ ಅನ್ನ ಮಂಡ್ಯ ನೀಡ್ತಾ ಇದ್ರೆ, ಅವನಿಗೆ ಸಪೋರ್ಟ್ ಅನ್ನು ನೀಡ್ತಾ ಇದ್ರೆ, ಹಾಗಾಗಿ ಉತ್ತಮ ಪ್ರದರ್ಶನ ಕೂಡ ಒಬ್ಬ ರೈಡರ್ ಆಗಿ ಮತ್ತೆ ಮತ್ತೆ ತನ್ನ ಚಾಲಾಕಿ ಚಾತುರ್ಯ ಸಾಬೀತುಪಡಿಸ್ತಾ ಇದ್ದಾನೆ ಮಂಡ್ಯದ ಗಂಡು ವಿಶ್ವಾಸ್ ಗೌಡ. ಕರ್ನಾಟಕ ರಾಜ್ಯಗೊಂಡ ಒಬ್ಬ ಶ್ರೇಷ್ಠ ರೈಡರ್ ಕೂಡ. ಸಂಬೋಧ ಸಂಘದೊಂದಿಗೆ ತಂಡಕ್ಕೆ ಆಸರಾಗ್ತಾ ಇದ್ದಾನೆ. 26-21. ಕೃಪಾಸಾಗರ್ ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಯುವ ಪ್ರತಿಭೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. 5 ಅಂಕ ನಡುವೆ ಕಾದ್ ನೋಡೋಣ. ಡಿಫೆನ್ಸ್ ಭಾಗದಲ್ಲಿ ಕನಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ. ಇವರು ನಿಜವಾಗ್ಲೂ ಮಂಡ್ಯ ಡಿಫೆನ್ಸ್ ಅನ್ನು ಮೆಚ್ಚಬೇಕು. ಏಕಾಂಗಿಯಾಗಿ ವಿಶ್ವಾಸ ಅಂಕ ಗಳಿಸ್ತಾ ಇದ್ರೆ, ಆತನಿಗೆ ಸಪೋರ್ಟ್ ಆಗಿ ಡಿಫೆನ್ಸ್ ಅನ್ನು ಕೂಡ ಅದ್ಭುತವಾದಂತಹ ಸಾಥ ನೀಡ್ತಾ ಇದ್ರೆ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್, ಯಶಸ್ವಿ ಚೈನ್ ಟ್ಯಾಕಲ್. ಸೆಕೆಂಡ್ಗಳಲ್ಲಿ ಎದುರಾಳಿನ ಕೃಪಾಸಾಗರ ಬಂದಿದೆ. ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್, ಕ್ಯಾಚ್ ಆಫ್ ದ ಮೊಮೆಂಟ್. ಸಂಕಟ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ 18-10. 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 27-21. ನಮ್ಮ ಬೆಂಗಳೂರು ಗ್ರಾಮಾಂತರದ ಯುವ ಪ್ರತಿಭೆ ಕಿರಣ್ ಇದೀಗ ಅಮೂಲ್ಯವಾದ ಅಂಕ. ಇಟ್ಸ್ ಗೋಲ್ಡನ್ ಪಾಯಿಂಟ್ ಫಾರ್ ಬೆಂಗಳೂರು ರೂರಲ್. ಕಿರಣ್ ತಂಡಕ್ಕೆ ಆಶಾಕೀರ್ಣ ಆಗ್ತಾ ಇದೆ. ಸೊ ಕಿರಣ ತಂಡಕ್ಕೆ ಆಶಾಕೀರ್ಣವಾಗ್ತಾ ಇದ್ದಾನೆ. ವಿಶ್ವಾಸ್ 1 ಸೆಕೆಂಡ್. ಡಿಫೆಂಡರ್ ವರ್ಸಸ್ ರೈಡರ್. ದರ್ಶನ್ ಟು ವಿಶ್ವಾಸ್. ಇವರಿಬ್ಬರ ಗುದ್ದಾಟ ನಿಜವಾಗ್ಲೂ ಇಲ್ಲಿ ತಂಡಕ್ಕೆ ಗೆಲುವನ್ನು ತಂದುಕೊಡುತ್ತಾರೆ. ಆಂಕಲ್ ಹೋಲ್ಡ್ ಮಾಡುವಂತ ಪ್ರಯತ್ನ ಆಯಿತು. ಚಾಲಾಕಿ ದಾಳಿಗಾರ ಪ್ರಯತ್ನ ಉತ್ಮೆ, ಆದ್ರೆ ಸಮಯ ವ್ಯತ್ಯಯ ಇದೆ. ಟೈಮಿಂಗ್ 29-22, 29-22 in favor of ಮಂಡ್ಯ. ಲೆಫ್ಟ್ ಹ್ಯಾಂಡರ್ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್, ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ತರದ ಒಂದು ಕ್ರೀಡಾಕೂಟ ನಡೆಸಿಲ್ಲ, ನಡೆದೂ ಇಲ್ಲ. ನಮ್ಮ ಯುವ ಬ್ರಿಗೇಡ್ನ ನಿಜವಾಗ್ಲೂ ಎಲ್ಲ ನನ್ನ ಸಂಮಿತ್ರರು ಸ್ವಯಂ ಕಬಡ್ಡಿ ಕ್ರೀಡಾಪಟುಗಳು. ವಾಸು, ಮನು, ಕಿರಣ್, ಮಧು, ಎಲ್ಲ ನಮ್ಮ ಬಜರಂಗಿ ಬಾಯಿಸಿರ್ಬೋದು, ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಒಟ್ಟಿಗೆ ಸೇರಿ ತಮ್ಮ ನಾಯಕ, ತಮ್ಮ ನೆಚ್ಚಿನ ಯುವ ನಾಯಕನಾಗಿರ್ತಕ್ಕಂಥ ಆನಂದ್ ಮೂರ್ತಿರವ್ರ ಜೊತೆಗೆ ಸೇರಿ ಸುಮಾರು 3 ತಿಂಗಳುಗಳ ಕಾಲ ಈ ಒಂದು ಪಂದ್ಯಾವಳಿಯ ರೂಪುರೇಷೆ ರೂಪಿಸಿ ತಮ್ಮ ನೆಚ್ಚಿನ ನಾಯಕರಿಗೆ ಈ ಪಂದ್ಯಾವಳಿಯ ಯಶಸ್ಸನ್ನ ಅರ್ಪಿಸ್ತಾ ಇದ್ದಾರೆ. ಸೊ ಇಂದು ಅವರ ಹುಟ್ಟುಹಬ್ಬ. ನಮ್ಮ ಶಾಸಕರಾಗಿರುವಂತಹ ಶ್ರೀ ಧೀರಜ್ ಮುನಿರಾಜ್ ಸಂಜೆ ನಾವೆಲ್ಲರೂ ಸಿಹಿಯನ್ನು ಹಂಚ್ಕೊಳ್ಳೋಣ ಇದೇ ಕ್ರೀಡಾಂಗಣದಲ್ಲಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳ್ಬೋದು. ದೊಡ್ಡಬಳ್ಳಾಪುರ ಜನರ ಮನಸ್ಸಿನಲ್ಲಿ ಹೆಸರಾಗಿ ಅವರ ಆಶೋತ್ತರಗಳನ್ನು ಈಡೇರಿಸ್ತಾ ಅಭಿವೃದ್ಧಿ ಕಾಮಗಾರಿಗಳನ್ನ ನೆರವೇರಿಸ್ತಾ ಈ ಭಾಗದ ಜನಪ್ರಿಯ ಶಾಸಕರಾಗಿದ್ದಾರೆ ಸನ್ಮಾನ್ಯ ಶ್ರೀ ಧೀರಜ್ ಮುನಿರಾಜ್ ಸರ್ ಅವರು. ನಮ್ಮ ಕರ್ನಾಟಕ ಕನ್ನಡ ಅಂಕಣ 2ಕ್ಕೆ ನಮ್ಮ ಆರೋಗ್ಯ ಇಲಾಖೆ ಮಾಡು ಇಲ್ಲವೇ ಮಡಿ ಡಿಸೈಡ್ ನಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಯುವ ಪ್ರತಿಭೆ ಚೇತನ್ ಕಿಕ್ ಮಾಡಿದ್ರು. ಚಾಲಾಕಿ ದಾಳಿಗಾರ. ಗೋಲ್ಡನ್ ಪಾಯಿಂಟ್ ಅಂತ ಹೇಳ್ಬೋದು ಗುರು. ಇದು 29-23 ಇನ್ನು 6 ಅಂಕಗಳು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಡಿಫೆಂಡರ್ ದರ್ಶನ್ ಇಲ್ಲ, ಅದೊಂದೇ. ಇದೀಗ ಒಳ ನುಗ್ಗಿದ್ದಾನೆ. ಯಾವ ಸಂದರ್ಭದಲ್ಲೂ ಕೂಡ ಅಂಕ ತರಬಲ್ಲಂತ
ಚಾಲಾಕಿ ತಾಳಿಗಾರ ಒಳನುಗ್ಗಿ ಮುಟ್ಟಿರೋದನ್ನ ತೀರ್ಪುಗಾರ ಪುರಸ್ಕರಿಸ್ತಾರೆ. ಡಿಸಿಷನ್ ಇಸ್ ಪೆಂಡಿಂಗ್ ಬಿಫೋರ್ ರೈಡರ್ ಇಸ್ ಸೇಫ್. ತೀರ್ಪು ರೈಡರ್ ಪರವಾಗಿ. ಏಳು ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ 30-23. ಮತ್ತೆ ದಾಳಿಯಲ್ಲಿ ಯುವ ದಾಳಿಗಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಸ್ಟಾರ್ ಆಟಗಾರನಾಗಿ ಗುರುತಿಸ್ಕೊಳ್ತಾ ಇದ್ದಾನೆ ಚೇತನ್. ಅಭಿಷೇಕ್ ಉತ್ತಮ ಪ್ರಯತ್ನ. ಅಭಿಷೇಕ್ ಅವರಿಂದ ಟ್ಯಾಕಲ್ ಪ್ರಯತ್ನ ಮತ್ತು ಆ ಸಂದರ್ಭದಲ್ಲಿ ರಾಕೇಶ್ ಕೂಡ ಅಷ್ಟೇ ದುಂಡಾವರ್ತನಿಗೆ ದಂಡಿಸಿದ್ದಾರೆ. ಹಸಿರು ನಿಶಾನೆ ಎಚ್ಚರಿಕೆ ಹಸಿರು ನೀಡಿ ತಂಡದ ನಿಜವಾಗ್ಲೂ ಸಾರ್ಥಕವಾಗಿದೆ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ತೀರ್ಪುಗಾರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಕೃಪಾಸಾಗರ್ ನಮೂಲ್ಯಾಂಕವನ್ನ ಕಳಿಸ್ಕೊಳ್ತಾ ಡಿಫೆನ್ಸ್ ವಿಭಾಗದಲ್ಲಿ ದರ್ಶನ್ ಇನ್ನೂ ಕೂಡಿಕೊಂಡಿಲ್ಲ. 31-24 7 ಅಂಕದ ಅಂತರ. ಮತ್ತೆ ದಾಳಿಯಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಎರಡು ತಂಡದ ನಾಯಕರ ಕೊನೆ 5 ನಿಮಿಷದ ಆಟ ಮಾತ್ರ. ವಿಶ್ವಾಸ ಫಿಟ್ನೆಸ್ ಬಗ್ಗೆ ಮಾತನಾಡಬೇಕು. ಪ್ರೋ ಕಬಡ್ಡಿಯಲ್ಲಿ ತರಬೇತಿ ಪಡೆದಂತವರು, ರಾಜ್ಯ ತಂಡಗಳಲ್ಲಿ ತರಬೇತಿ ಪಡೆದಂತವರು, ರಾಜ್ಯ ತಂಡ ಪ್ರತಿನಿಧಿಸಿದಂತವರು ಆ ಫಿಟ್ನೆಸ್ ಸಾಮರ್ಥ್ಯದಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ ವಿಶ್ವಾಸ್ ಕೂಡ. ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಖ್ಯಾತ ಕನ್ನಡ ಚಿತ್ರರಂಗದ ಹೆಮ್ಮೆಯ ಯುವ ನಾಯಕ ನಟರಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರುವಂತ ನಿರೀಕ್ಷೆ ಇದೆ. ಪೊಗರು ಚಿತ್ರದೊಂದಿಗೆ ಜನಮನ ಗೆದ್ದಂತ ಆಕ್ಷನ್ ಕಿಂಗ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಕನ್ನಡ ಚಿತ್ರರಂಗದ ಅಗ್ರಮಾನ್ಯ ನಾಯಕ ನಟನಾಗಿ ಜನಮನ ಗೆದ್ದಂತ ಒಬ್ಬ ಜನಪ್ರಿಯ ಚಿತ್ರರಂಗದ ತಾರೆ ಧ್ರುವ ಸರ್ಜಾ ಇಂದಿನ ಸಂಜೆಗೆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. 32-26 ಅಂಕಣ ಎರಡರಲ್ಲಿ ಹೋಗ್ತಾ ಇದೆ. ತ್ರಿಭುವನ್ ಚೆಸ್ಟ್ ನಂಬರ್ 3 ಲಾಸ್ಟ್ 4 minutes 36. to 26 13 ಅಂಕಣ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 32-26 in favor of ಮಂಡ್ಯ. 6 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ರಾಜ್ಯಾಟಗಾರನಾಗಿ ವಿಶ್ವಾಸ್. ಈ ಬಾರಿ ದಾಳಿಯಲ್ಲಿ ಕಿರಣ್ ಕ್ಯಾಪ್ಟನ್. ಲಾಸ್ಟ್ 3 minutes to go. 3 ನಿಮಿಷಗಳ ನಿರ್ಣಾಯಕ ನಿಮಿಷದ ಆಟದಲ್ಲಿ ಸೂಪರ್ ಗೆಲುವಾಗಿ ಕಿರಣ್ ಸಾಕಷ್ಟು ಪ್ರಯತ್ನ ಪಟ್ಟ. ಅದೃಷ್ಟ ಮಂಡ್ಯ ಭದ್ರಕೋಟೆಯನ್ನು ಭೇಟಿಸಲಾಗದೆ ಬಂದಿಯಾದ. ಕಿರಣ್ ಉತ್ತಮ ಪ್ರಯತ್ನ ಇತ್ತು. ಒಮ್ಮೆ ಸೂಪರ್ ರೈಡ್ ಬಂದಿದ್ರೆ ಸೂಪರ್ ತಿರುವು 20ಕ್ಕೆ ಸಿಗಬಹುದಾಗಿತ್ತು. ಆದರೆ 33-26 ಈಗ ವರುಣ್ ಸೂಪರ್ ಮಿಂಚು ಮೊದಲ ಸಂತೃಪ್ತಿಸಿದ ಸೂಪರ್ ಫಾಸ್ಟೆಸ್ಟ್ ಸೂಪರ್ ರಿಚ್ ನಲ್ಲಿ ದಾಳಿಯಾಗಿತ್ತು. ಮತ್ತೆ ಮಂಡ್ಯ ಜಿಲ್ಲಾದೊಳಗೆ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತ ಲೋಣ ಅಂಕ ಪಡೆಯೋದಕ್ಕೆ ಅವಕಾಶ ಗಳಿಸ್ಕೊಳ್ತಾರೆ. ಇದೀಗ ಹುಡುಕಿದ್ರು ಕೃಪಾಸಾಗರ್ ಬೋನಸ್ ಜೊತೆಯಲ್ಲಿ ಒಂದು ಡೆಡ್ ಪಾಯಿಂಟ್. ಮತ್ತೊಂದು ಅಂಕಕ್ಕಾಗಿ ಮನವಿ. 1 ಅಂಕ ಮಾತ್ರ ಲಭಿಸಿದೆ. ಕೊನೆಯ 2 ನಿಮಿಷದ ಲಾಸ್ಟ್ 2 minutes ಸೂಪರ್ ಟ್ಯಾಕಲ್. ಲಾಸ್ಟ್ 2 minutes to go. ಸೂಪರ್ ಟ್ಯಾಕಲ್ ಆಗಲಿಲ್ಲ. 35-28 35-28 ಇನ್ ಫೇವರ್ ಆಫ್ ಮಂಡ್ಯ. ಇಂದಿನ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಜನನಾಯಕರಾಗಿರುವಂತಹ ದೊಡ್ಡಬಳ್ಳಾಪುರದ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಗೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟ ಧ್ರುವ ಸರ್ಜಾರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. 35-28 35-28 ಹಾಗೆ ಗುರು ನೆಕ್ಸ್ಟ್ ಅಂಕಣ ಎರಡರಲ್ಲಿ 32-15 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 35-29 ಕೇಳಲಿ ಬಾಕಿ. ಒಂದು ಸೂಪರ್ ದಾಳಿ ಬೇಕಿದೆ, ಸೂಪರ್ ರೈಡ್ ಬೇಕಾಗಿದೆ. ನನ್ನ ಮಕ್ಕಳಿಗೆ ಒಂದು ಸೂಪರ್ ದಾಳಿ ಬೇಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ.
35-29 ಕೇವಲ 6 ಅಂಕದ ಅಂತರ. ಚುರುಕಿನ ದಾಳಿಯೊಂದಿಗೆ ಕೃಪಾ ಸಾಗರ್. Yes! ಈಗ ಈ ಸೆಕೆಂಡ್ ಸೂಪರ್ ಸೆಕೆಂಡ್ಗಳಲ್ಲಿ ಜೋರಾಗಿ ನೀಡಲಾಗ್ತಾ ಇದೆ. ಅವಕಾಶ. 35-31 4 ಅಂಕದ ಮುನ್ನಡೆಯಲ್ಲಿ. ಆದ್ರೆ ಮಂಡ್ಯ. ಸಮಯನೇ ನಿರ್ಣಾಯಕ. ಸೆಕೆಂಡ್ಗಳು ಮಾತ್ರ ಇದೆ. ಸೊ ವಿಶ್ವಾಸ್. ಕಿರಣ್ ಡೈವಿಂಗ್ ಟ್ಯಾಕಲ್ಗೆ ಮುಂದಾದ್ರು. ಡಿಸೈಡ್ ನಲ್ಲಿ ಸಹ ವಿಶ್ವ ಮ್ಯಾಚ್ ಮಂಡ್ಯ. ಪರ್ಫಾರ್ಮರ್